ಪ್ರಾರಂಭದಲ್ಲಿ ಒಂದು ಆಶಯ ಗೀತೆಯೊಂದಿಗೆ ನನ್ನ ಮಾತನ್ನ ಪ್ರಾರಂಭಿಸೋಣ. ಸುವಿಚಾರಗಳ ಧಾರೆ ಹರಿಯಲೆಮ್ಮೆಡೆಗೆ, ಸುವಿಚಾರಗಳ ಧಾರೆ ಹರಿಯಲೆಮ್ಮೆಡೆಗೆ, ನವಜ್ಞಾನ ನವಸ್ಫೂರ್ತಿ ನವ ಚೈತನ್ಯದ ಸೆಲೆಯು, ನವಜ್ಞಾನ ನವಸ್ಫೂರ್ತಿ ನವ ಚೈತನ್ಯದ ಸೆಲೆಯು, ಸುವಿಚಾರಗಳ ಧಾರೆ ಹರಿಯಲೆಮ್ಮೆಡೆಗೆ. ಮಕ್ಕಳೇ, 5 ನಿಮಿಷ ದಯಮಾಡಿ ನಿಶ್ಶಬ್ದವಾಗಿ ನೀವು ನಿಮ್ಮ ಪಾಠ ಪ್ರವಚನದಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ ಅದನ್ನು ಇಲ್ಲಿ ನೀವು ಪ್ರದರ್ಶಿಸಬೇಕು. ವಿಶೇಷವಾಗಿ ಬಡಗನ್ನೂರು, ಪಡುಮಲೆ ಪರಮ ಪವಿತ್ರವಾದಂತಹ ಪುಣ್ಯಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಶಿರೋನಾಮೆ ಗ್ರಾಮ ಸಾಹಿತ್ಯ ಸಂಭ್ರಮ. ಸಂಭ್ರಮಿಸಬೇಕು. ನಮ್ಮ ಬದುಕಿನಲ್ಲಿ ಆ ಸಂಭ್ರಮ ನಿತ್ಯ ನಿರಂತರವಾಗಿದ್ದರೆ ನಮ್ಮ ಬದುಕು ಮನೋಲ್ಲಾಸವನ್ನು ಹೊಂದುತ್ತದೆ, ಶಿವನೋಲ್ಲಾಸವನ್ನು ಹೊಂದುತ್ತದೆ. ಇವತ್ತಿನ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಕುಮಾರಿ ವಿಸ್ಮಿತಾ. ಅವಳು ತನ್ನ ಬದುಕಿನಲ್ಲಿ ವಿಸ್ಮರಣೆ ಮಾಡಲಿಕ್ಕಿದ್ದಾಳೆ. ಅವಳ ಮಾತು ನಾವು ಕೇಳಿದ್ದೇವೆ. ಮಕ್ಕಳೇ, ತಾವು ಆಲಿಸಿದ್ದೀರಾ? ಅವಳ ಮಾತಿನ ಮೂಲಕವಾಗಿ ಅವರ ಮುಂದಿನ ಬದುಕಿನಲ್ಲಿ ಅವಳನ್ನು ಪ್ರಥಮ ನಾನು ಅಲ್ಲಿ ಕಾಣುವಾಗ ಕೇಳಿದೆ, ನೀನಲ್ವಾ ಸರ್ವಾಧ್ಯಕ್ಷರು? ನಿನಗೆ ಯಾವ ಸ್ಥಾನಮಾನ ಸಿಕ್ಕಿದೆ ಅಂತೇಳಿ ನೀವು ಯೋಚಿಸೋ. ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ ಯಾರು ಅಂತ ಕೇಳಿದೆ ಅವಳಲ್ಲಿ. ದ್ರೌಪದಿ ಮುರ್ಮು ಅಂತ ಹೇಳಿದ್ರು. ಅದೇ ಸ್ಥಾನ ನಿನಗೆ ಇವತ್ತು ಎಷ್ಟನೇ ತರಗತಿಗಳು? 8ನೇ ತರಗತಿಯಲ್ಲಿ ನಿನಗೆ ಸಿಕ್ಕಿದೆ. ಮುಂದಿನ ಬದುಕಿನಲ್ಲಿ ನೀನು ಎತ್ತರಕ್ಕೆ ಏರು ಎಂಬ ಆಶೀರ್ವಾದವನ್ನು ನಾನು ಪ್ರಾರಂಭದಲ್ಲಿ ಮಾಡಿದ್ದೀನಿ. ಅವಳು ನಾವು ಜೊತೆಯಾಗಿ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಸೇರಿದ ಎಲ್ಲರೂ ಮಕ್ಕಳು ನೀವು ಈ ದೇಶದ ಸಂಪತ್ತಾಗಬೇಕು. ಮಾನವ ಸಂಪತ್ತು ಬಹುದೊಡ್ಡವಾದಂತ ಸಂಪತ್ತು. ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡಬೇಡಿರೋ ಹುಚ್ಚಪ್ಪರಿರೋ ಅಂತ ಬರೆದಿದ್ದಾರೆ ಸಾಹಿತಿಗಳು. ಮೊನ್ನೆ ನಮ್ಮ ದೇಶದ ಹಿರಿಯ ಸಾಹಿತಿ ಪದ್ಮಭೂಷಣ ಭೈರಪ್ಪನವರೊಂದು ಮಾತು ಹೇಳಿ, ಇವಾಗಲೇ ಸಾಯ್ಲಿಕ್ಕೆ ಸಿದ್ಧನಿದ್ದೇನೆ, ಅತ್ಯಂತ ಸಂತೋಷದಲ್ಲಿ ಸಾಯ್ತಾ ಇದ್ದೇನೆ. ಸಾಯ್ಲಿಲ್ಲ ಅವರು. ಯಾಕೆ ಸಂತೋಷದಲ್ಲಿ ಸಾಯ್ತಾರೆ? ಅವರೆಷ್ಟೋ ಸಾಹಿತ್ಯ ರಚನೆ ಮಾಡಿದ್ದಾರೆ, ಅದನ್ನು ಇಡೀ ವಿಶ್ವ ಓದಿದೆ. ಆ ವಿಶ್ವದ ಓದಿದವರು ಎಲ್ಲರೂ ಸಂತೋಷವಾಗಿದ್ದಾರೆ. ನಾನು ಕೂಡ ಇಂದು ಸಂತೋಷದಲ್ಲಿ ತನ್ನ ಬದುಕನ್ನು ಮುಗಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿದ್ರು. ನೋಡಿ, ಆ ಮಾತಿನಿಂದ ಏನ್ ಅರ್ಥ? ಸಾಹಿತಿ ಸತ್ತರು ಸಾಹಿತ್ಯ ಸಾಯುವುದಿಲ್ಲ, ಸಾಹಿತಿ ಸತ್ತರು ಸಾಹಿತ್ಯ ಸಾಯುವುದಿಲ್ಲ, ಸಾಹಿತ್ಯ ಉಳಿಯುತ್ತದೆ. ಅದರ ಮೂಲಕವಾಗಿ ಅವರು ಜೀವಂತವಾಗಿರುತ್ತಾರೆ ಎಂಬುದಕ್ಕೆ ಸಾಕ್ಷಿ ಭೂಷಣ. ನಾವೆಲ್ಲರೂ ಸಾಹಿತಿಗಳಾಗಬೇಕು. ಸಾಹಿತ್ಯ ಅಂದ್ರೆ ಏನು? ಮಕ್ಕಳಿಗೆ ಗೊತ್ತಿದೆ. ಇವಾಗ ಇಲ್ಲಿ ಬಂದು ವೇದಿಕೆಯಲ್ಲಿ ಅವರವರ ಭಾವನೆಗಳನ್ನು ಪ್ರಕಟಿಸಿತು. ಸಾಹಿತ್ಯ ಅಂದ್ರೆ ಏನು? ಅದರಲ್ಲಿ ಕೂಡ ಕೃಷಿ ಮಾಡಬೇಕು, ಸಾಹಿತ್ಯ ಕೃಷಿ. ನಾನೊಬ್ಬ ಕೃಷಿಕ. 55 ವರ್ಷ ಸುದೀರ್ಘವಾದ ತನ್ನ ಬದುಕಿನಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೇನೆ. ಕಾಲೇಜಿಗೆ ಹೋಗುವಾಗಲೂ ಕೃಷಿಕ. ಬೆಳಿಗ್ಗೆ ಎದ್ದು ಪಡಿಬೇಕೆಂತ ಹೇಳಿದ್ದೆ. ಎತ್ತುಗಳನ್ನು ಮೇಯಿಸಿ 6:30 ಗಂಟೆಗೆ ಗದ್ದೆಯಲ್ಲಿ ಎತ್ತುಗಳನ್ನು ನಿಲ್ಲಿಸಿದ ಒಬ್ಬ ಕೃಷಿಕ. ಇವತ್ತು ಬದುಕು ಬೇರೆ ಇರ್ಬೋದು. ನಾವಾಗ 4 ಸೇರು ಭತ್ತಕ್ಕೆ ಜನ ಕೆಲಸ ಮಾಡ್ತಿದ್ರು. ಈಗ ಏನು ಭತ್ತ ಹತ್ತಿ ಹೋಗಿದೆ, ಹಣಕ್ಕೆ ಕೆಲಸ ಮಾಡಿ ಈ ತರ ಪಲ್ಲಟನ ಆಗ್ತದೆ. ಅದು ನಮ್ಮ ಸಾಹಿತ್ಯ ದೃಷ್ಟಿ ಪಲ್ಲಟ ಆಗುವುದಿಲ್ಲ. ಸಾಹಿತ್ಯವನ್ನು ತಾವು ಬೆಳೆಸಿಕೊಳ್ಳಿ, ಸಾಹಿತ್ಯಾಭಿಮಾನ ಆಗಲಿ ಅಂತ ಸುಂದರ ಪ್ರದೇಶದಲ್ಲಿ ಇವತ್ತು ನಾವು ಸಾಹಿತ್ಯ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಹಲವಾರು ಸಾಹಿತಿಗಳು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ನನಗೊಂದು ಮಾತು ಹೇಳ್ಬೋದು. ಈಗ ಸಾಯುವುದಿಲ್ಲ ಎಂಬುದಕ್ಕೆ ನನಗೆ ಹೆಸರಿಟ್ಟ ನನ್ನ ಮಾವ ಒಬ್ಬರಿದ್ದಾರೆ, ದೇಶಭಕ್ತ ನಾರಾಯಣ ಶೆಟ್ಟಿ ಕಿಲ್ಲೆ. ಅವರ ಹೆಸರು NS ಕಿಲ್ಲೆ ಅಂತ ಹೇಳಿ. ಕಿಲ್ಲೆ ಅಂದ್ರೆ ಅದು ಸರ್ನೇಮ್. ಅವರು ನಮ್ಮ ರೈ ಇದ್ದಾಗ ಅವರು ಕಿಲ್ಲೆ. ಅವರು ನನಗೆ ಹೆಸರಿಟ್ಟದ್ದು ನನ್ನ 1ನೇ ವರ್ಷ ಪ್ರಾಯದಲ್ಲಿ.
ಸುಭಾಷ ಇತಿ ಕರೋತಿ ಸುಭಾಷ ಅಂತ ಹೇಳಿದ್ರು. ಸುಭಾಷೆ, ಒಳ್ಳೆ ಭಾಷೆ ಇದ್ದವರಾಗಬೇಕು ಅಂತ ಹೆಸರು ಕೆಲಸ ಮಾಡ್ತಾ ಇದ್ರು.